ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ವಿಚಾರ 108 ಇದೆ. ಪೊಲಿಟಿಕಲಿನೇ ಮಾತನಾಡಬೇಕು ಅಂತಂದ್ರೆ ರಾಜಕೀಯವಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಕ್ಷ ಎರಡರಲ್ಲೂ ಆಗ್ತಾ ಇರುವ ಆಂತರಿಕ ಬೆಳವಣಿಗೆಗಳು ಕೂಡ ಸಾಕಷ್ಟಿದೆ. ಆದರೆ ಕಳೆದ ಒಂದು 10 ದಿನದಿಂದ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಚಿತ್ತಾಪುರದ ಅಕ್ಕಪಕ್ಕ ಇರುವಂತಹ ಪ್ರದೇಶಗಳಲ್ಲಿ ಈ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಅಥವಾ ನಿಷೇಧವನ್ನ ಹೇರುವ ವಿಚಾರ ಹೆಚ್ಚು ಚರ್ಚೆಗೆ ಒಳಪಡುತ್ತಾ ಇದೆ. ಹೀಗಾಗಿ ಒಂದರ್ಥದಲ್ಲಿ ಇಡೀ ರಾಜ್ಯದ ಗಮನ ಕೂಡ ಚಿತ್ತಾಪುರದತ್ತ ನೆಟ್ಟಿದೆ. ಇವತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ನಿರ್ದೇಶನದ ಮೇರೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಶಾಂತಿ ಸಭೆ ನಡೆಯಿತು. ಆದರೆ ಶಾಂತಿ ಸಭೆ ಪ್ರಾರಂಭಕ್ಕೂ ಮುಂಚೆನೂ ಅಶಾಂತಿ, ಶಾಂತಿ ಸಭೆ ಮುಗಿದ ಮೇಲೂ ಕೂಡ ಅಶಾಂತಿ. ಇದಕ್ಕೆ ಕಾರಣ ಯಾರು? ದಲಿತ ವರ್ಸಸ್ ದಲಿತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಬಿಜೆಪಿ ಹಾಗೆ ಆರ್ಎಸ್ಎಸ್ ನ ಷಡ್ಯಂತ್ರ ಅನ್ನೋದು ಕೆಲ ದಲಿತ ಪರ ಸಂಘಟನೆಗಳ ವಾದ. ಆದ್ರೆ ಮತ್ತೊಂದು ಕಡೆಯಲ್ಲಿ ಬೇಕು ಅಂತಲೇ ಆರ್ಎಸ್ಎಸ್ ನ ಚಟುವಟಿಕೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಗೂಂಡಾಗಳನ್ನ ಶಾಂತಿ ಸಭೆಗೆ ಕಳಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋದು ಆರ್ಎಸ್ಎಸ್ ಹಾಗೆ ಬಿಜೆಪಿ ಪರವಾಗಿ ಸಭೆಗೆ ಆಗಮಿಸಿದ್ದವರ ವಾದ. ಇದೆಲ್ಲ ಒಂದ್ ಕಡೆ ನಡೀತಾ ಇದ್ರೆ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಧಾರವಾಡ ಪೀಠದಲ್ಲೂ ಕೂಡ ಮಹತ್ವದ ಆದೇಶ ಒಂದು ಪ್ರಕಟ ಆಗಿದೆ. ಸರ್ಕಾರದ ಕ್ಯಾಬಿನೆಟ್ ಡಿಸಿಷನ್ ಕೇವಲ ಆರ್ಎಸ್ಎಸ್ ಮಾತ್ರವಲ್ಲ, ಸಾರ್ವಜನಿಕ ಪ್ರದೇಶದಲ್ಲಿ ನಡೆಯುವಂತಹ ಪ್ರತಿಯೊಂದು ಸಭೆ ಸಮಾರಂಭಗಳಿಗೆ ಸಂಘ ಸಂಸ್ಥೆಗಳು ಅನುಮತಿಯನ್ನ ಪಡಿಬೇಕು ಅಂತ ಹೇಳಿ ಹೊರಡಿಸಿದ್ದ ಆ ಆದೇಶವನ್ನ ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಸರ್ಕಾರದ ಉದ್ದೇಶದ ಬಗ್ಗೆನೇನೆ ಇಂಥದ್ದೊಂದು ಕ್ಯಾಬಿನೆಟ್ ಡಿಸಿಷನ್ ಅನ್ನ ತೆಗೆದುಕೊಂಡಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಉದ್ದೇಶದ ಬಗ್ಗೆನೇ ಪ್ರಶ್ನೆಯನ್ನ ಮಾಡಿದೆ. ಈ ಎರಡೂ ಮಹತ್ವದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹುಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರು ಹಾಗೆ ಬಿಜೆಪಿ ವಕ್ತಾರರಾದ ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಸ್ಟುಡಿಯೋದ ಹೊರಗಿನಿಂದ ನಮ್ಮ ಜೊತೆಯಲ್ಲಿ ದಲಿತ ಮುಖಂಡರಾದ ಎಸ್ ತಾವಡಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ, ಬಹುಶಃ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿಯ ಶಾಸಕರು ಶ್ರೀವತ್ಸ ಅವರು ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜೈ ಭೀಮ ಸೇನೆಯ ರಾಜ್ಯ ಸಂಚಾಲಕರಾದ ಗುಂಡಪ್ಪ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಕಲಬುರಗಿ ಭಾಗದಿಂದ ಬಿಜೆಪಿ ಮುಖಂಡರಾದ ಅಂಬಾರಾಯ್ ಅಷ್ಟಗಿ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವರು ಬಂದ ನಂತರದಲ್ಲಿ ಅವರನ್ನು ಪ್ರಶ್ನೆ ಮಾಡೋಣ. ನಟರಾಜ್ ಗೌಡ್ರೆ, ಇವತ್ತು ಧಾರವಾಡ ಪೀಠ, ಹೈಕೋರ್ಟ್ನ ಧಾರವಾಡ ಪೀಠದಲ್ಲಾದ ವಿಚಾರಣೆಗೆ ಸಂಬಂಧಪಟ್ಟಂತೆ ಆ ಪ್ರೊಸೀಡಿಂಗ್ ಅನ್ನ ಕೇಳಿಸ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ನನಗನ್ಸಿದ್ದು, ತಪ್ಪಿದ್ರೆ ನೀವು ಸರಿ ಮಾಡಿ, ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಇಂಥದ್ದೊಂದು ಆದೇಶವನ್ನ ಹೊರಹಾಕೋಕ್ ಮುಂಚೆ ಹೋಮ್ವರ್ಕ್ ಮಾಡ್ಲಿಲ್ವಾ ಅನ್ನೋದೊಂದು ಬೇಸರ ಹಾಗೆ ಕೊರಗು ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನನಗನ್ಸ್ತು. ಯಾಕೆ? ಇಲ್ಲೊಂದು ಪೊಲೀಸ್ ಆಕ್ಟ್ ಇದೆ, ರಾಜ್ಯ ಸರ್ಕಾರ ಮರೆತು ಹೋಗ್ಬಿಟ್ಟಿದೆ. ಇಲ್ಲಿ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 19B ಇದೆ, ರಾಜ್ಯ ಸರ್ಕಾರ ಮರೆತು ಹೋಗ್ಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅವರ ಹಠವನ್ನ ಒಂದ್ ರೀತಿಯಲ್ಲಿ ಪೋಷಿಸುವ, ಸಂತೈಸುವ ಆ ಬರದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಿಂದ ಇಂಥದ್ದೊಂದು ಆದೇಶ ಪ್ರಕಟ ಮಾಡಿ ಇವತ್ತು ಮುಜುಗರವನ್ನ ಅನುಭವಿಸೋ ಪರಿಸ್ಥಿತಿ ಬಂತು. ಈಗ ಸರ್ಕಾರದ ಜವಾಬ್ದಾರಿ ಯಾವುದೇ ರೀತಿಯ ಮನವಿಗೆ ಸ್ಪಂದಿಸುವಂಥದ್ದು ಮತ್ತೆ ಅದಕ್ಕೆ ಪೂರಕವಾದ ಕೆಲಸವನ್ನು ಮಾಡುವಂಥದ್ದು. ಸರ್ಕಾರ ಸರಿಯಾದ ಕ್ರಮವನ್ನೇ ಮಾಡಿದೆ. ಯಾವುದೇ ಸಂಘ ಸಂಸ್ಥೆಗಳಾಗಲಿ ವ್ಯಕ್ತಿಗಳ ಗುಂಪುಗಳಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅನುಮತಿಯನ್ನು ಕಡ್ಡಾಯವಾಗಿ ಪಡಿಬೇಕು ಅನ್ನೋದು ಅದು ಸರಿಯಾದ ಸೂಕ್ತವಾದ ಒಂದು ಸುತ್ತೋಲೆ ಆಗಿದೆ. ಆಮೇಲೆ ಅದು ಕಾನೂನಲ್ಲೂ ಇದೆ. ಆದಾಗ್ಯೂ ಕೂಡ ಕೆಲವು ಕಡೆ ಅನಧಿಕೃತವಾಗಿ ಕೆಲವು ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ದುರುಪಯೋಗ ಮಾಡ್ಕೋತಾರೆ, ಗಮನಕ್ಕೆ ಬಂದಿದ್ರಿಂದ ಅದನ್ನ ಮಾಡಿಸ್ಬೇಕಾಗಿ ಬಂತು. ಎರಡನೇದು, ಕೋರ್ಟ್ ಅವರ ಒಂದು ವೈಯಕ್ತಿಕವಾಗಿ ಕೋರ್ಟ್ ಒಂದು ಆಂಗಲ್ ಅಲ್ಲಿ ಕರೆಕ್ಟಾಗಿ ಹೇಳಿದೆ. ಯಾಕಂದ್ರೆ ಒಂದು ವಾಕ್ಸಾಂತರ ಕಡಿವಾಣ ಆಗಬಹುದು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸಂಘಟನೆಯನ್ನ ಗುರಿ ಇಟ್ಕೊಂಡು ಮಾಡ್ತಾ ಇರೋದಾಗಬಹುದು ಅಂತ ಅದು ತನ್ನ ಒಂದು ಬಗೆಯ ವಾದವನ್ನ ಕೋರ್ಟ್ ಕೂಡ ಒಂದು ಗಮನ ತಂದಿದೆ. ಆದ್ರೆ ಅದೇ ಎಂಡಲ್ಲ. ಯಾಕಂದ್ರೆ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥದ್ದು, ಕಾರ್ಯಾಂಗದ ವ್ಯವಸ್ಥೆಯನ್ನ ಸುಭದ್ರವಾಗಿ ಇಟ್ಕೋಬೇಕಾದ ಜವಾಬ್ದಾರಿ ಸರ್ಕಾರಕ್ಕಿದೆ. ಸರ್ಕಾರ ಈ ಕೋರ್ಟಿನ ಆದೇಶವನ್ನು ಕೂಡ ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಹೋಗ್ತೀವಿ ಅಂತ ಅಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾಕಂದ್ರೆ ಒಂದು ನೋಡಿ, ಇವತ್ತು ನೀವು ಚಿತ್ತಾಪುರದಲ್ಲಿ ಏನಾಗ್ತಾ ಇದೆ, ಕಲಬುರಗಿಲಿ ಏನಾಗ್ತಾ ಇದೆ, ಈಗ ಭೀಮಾರ್ಮಿ ಅವ್ರು ಕೇಳ್ತಾ ಇದ್ದಾರೆ. ಕಲಬುರ್ಗಿಗೆ ಹೋಗೋಕ್ ಮುಂಚೆ ಸರ್, ಅಲ್ಲ ಅಲ್ಲಿಗೆ ಹೋಗೋಕ್ ಮುಂಚೆ ನೀವೇ ಹೇಳಿದ ನೀವು ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆ. ಒಂದ್ ಹೇಳಿದ್ರಿ ಸರ್ಕಾರದ ಜವಾಬ್ದಾರಿ ಆಗತ್ತೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು. ನಾನು ಅದಕ್ಕೆ ಹೇಳಿದೆ ಸರ್, ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಸರ್ಕಾರ. ಯಾಕೆ ಅಂದ್ರೆ ಇವತ್ತು ಕೋರ್ಟೇ ಹೇಳ್ಬಿಟ್ಟಿದೆ, ಈ ಜವಾಬ್ದಾರಿ ಸರ್ಕಾರದಲ್ಲಪ್ಪ, ಸ್ಥಳೀಯ ಆಡಳಿತ ಹಾಗೆ ಸ್ಥಳೀಯ ಪೊಲೀಸರದು. ಪೊಲೀಸ್ ಆಕ್ಟ್
ಅದರಲ್ಲಿ ಇರ್ತಕ್ಕಂಥ ಸೆಕ್ಷನ್ 31 ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಲೋಕಲ್ ಪೊಲೀಸ್ ಎಲ್ಲವನ್ನ ಕೂಡ ನಾನೇ ಮಾಡ್ತೀನಿ ಅನ್ನೋ ಧಾವಂತ ಪಾಪ ಸರ್ಕಾರಕ್ಕೆ ಇರಬಾರ್ದಾಗಿತ್ತು. ನಂದಲ್ಲ ಸರ್ ಇದು, ಈ ಅಬ್ಸರ್ವೇಷನ್ ಕೋರ್ಟ್ ನದು. ಎರಡನೇದು ಇದಕ್ಕೂ ಕೂಡ ಉತ್ತರ ಕೊಡಿ. ನೀವಂದ್ರಿ ಮನವಿಯನ್ನ ಪುರಸ್ಕರಿಸಿ ಅದಕ್ಕೆ ಕರೆಕ್ಟ್ ಆದ ಆದೇಶವನ್ನ ಹೊರಡಿಸುವುದು ಸರ್ಕಾರದ ಉದ್ದೇಶ. ಯಾರ ಮನವಿ ಸರ್? ರಾಜ್ಯದ ಪ್ರಜೆ ಮನವಿ ಮಾಡಿರ್ಲಿಲ್ಲ, ಅಥವಾ ಕಲಬುರಗಿಯ ಚಿತ್ತಾಪುರದ ಜನ ಮನವಿ ಮಾಡಿರ್ಲಿಲ್ಲ, ಮಾಡಿದ್ ನಿಮ್ಮದೇ ಸರ್ಕಾರದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಒಬ್ಬರೇ. ಅದಕ್ಕೆ ನಾನ್ ಕೇಳಿದ್ದು, ಅವ್ರ ಹಠಕ್ಕೆ ಮುಲಾಜ್ ಕೊಡಕ್ ಹೋಗಿ ಮುಜುಗರಕ್ಕೀಡಾಯ್ತು ಸರ್ಕಾರ ಅಂತ ಹೇಳಿ. ಸರಿ, ಈಗ ನಿಮ್ದು ಎರಡು ಪ್ರಶ್ನೆ ಕೂಡ ಬಹಳ ಸಮಂಜಸವಾಗಿದೆ, ತುಂಬಾ ಗಂಭೀರವಾದ ಪ್ರಶ್ನೆಗಳನ್ನೇ ಎತ್ತಿದಿರಿ. ಒಂದು, ಸರ್ಕಾರದ ಹೊಣೆಗಾರಿಕೆ ಇದೆ, ಯಾರು ಏನೊಂದು ಸಲಹೆಗಳನ್ನು ಕೊಡ್ತಾರೆ ಅಥವಾ ಯಾರು ಮನವಿಗಳನ್ನ ಮಾಡ್ತಾರೆ ಪುರಸ್ಕಾರ ಮಾಡಬೇಕಾದ್ದು. ಈಗ ಪ್ರಿಯಾಂಕ್ ಖರ್ಗೆ ಅವರನ್ನ ಹಠ ಅಂತ ತಾವು ಹೇಳೋದಾದ್ರೆ, ಅದು ಹಠ ಅನ್ನೋದಕ್ಕಿಂತ ಜನಸಾಮಾನ್ಯರ ಪರವಾಗಿ, ಸಾರ್ವಜನಿಕರ ಪರವಾಗಿ ಒಬ್ಬ ಮಂತ್ರಿಯಾಗಿ ಅವರ ಜವಾಬ್ದಾರಿಯನ್ನ ಈ ಕರ್ನಾಟಕದ ಜವಾಬ್ದಾರಿತ ಮಂತ್ರಿಯಾಗಿ ಅವರು ನಿರ್ವಹಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ತೀರ್ಮಾನ ಮಾಡಿದೆ. ಯಾವ್ಯಾವ ಜನರು ಪ್ರಿಯಾಂಕ್ ಖರ್ಗೆ ಅವರ ಬಳಿಯಲ್ಲಿ ಹೋಗಿ, ಚಿತ್ತಾಪುರದವರು ಅಥವಾ ಅವರೊಬ್ಬ ಮಿನಿಸ್ಟರ್ ಆಗಿರೋದ್ರಿಂದ ಕರ್ನಾಟಕದ ಯಾವುದೇ ಮೂಲೆಯ ಜನ ಹೋಗಿ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ RSS ಕೈಯಲ್ಲಿರುವ ದಂಡ ತುಂಬಾ ಅಪಾಯಕಾರಿ, RSS ನಡೆಸ್ತಾ ಇರುವ ಶಾಖೆಯ ಸಂಘಟನೆಗಳು ಸಮಾಜಕ್ಕೆ ಆಘಾತಕಾರಿ, ಹೀಗಾಗಿ ಅದಕ್ಕೂ ನಿರ್ಬಂಧ ಹೇರಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾರು ಹೋಗಿ ಹೇಳಿದ್ರು, ಆ ಪಟ್ಟಿ ಇದ್ರೆ ದಯವಿಟ್ಟು ತರಿಸ್ಕೊಳ್ಳಿ ಸರ್ ಕಾಂಗ್ರೆಸ್ ಕಚೇರಿಯಿಂದ ಹೇಳಿರಂತೆ. ಶ್ರೀವತ್ಸ ಸರ್ ಇದ್ದಾರೆ, ಜನರ ಸಮಸ್ಯೆಗೆ ಸ್ಪಂದಿಸೋದು ಪ್ರಿಯಾಂಕ್ ಖರ್ಗೆ ಅವರ ಕರ್ತವ್ಯ. ಯಾವ ಜನ ಅದನ್ನ ಹೇಳಿ, ಅದಕ್ಕೆ ಉತ್ತರ ಬೇಕು ಸರ್. ಯಾವ ಜನ ಪ್ರಿಯಾಂಕ್ ಖರ್ಗೆ ಅವರನ್ನ ಹೇಳ್ತೀನಿ. ಎರಡನೇದು, ನಿಮ್ದೊಂದು ಪ್ರಶ್ನೆ ಇತ್ತು, ಅಲ್ಲಿನ ಸ್ಥಳೀಯ ಆಡಳಿತ, ಜಿಲ್ಲಾಧಿಕಾರಿ ಆಗ್ಬೋದು, ಪೊಲೀಸ್ ವರಿಷ್ಠರಾಗಬಹುದು, ಅದನ್ನು ತೀರ್ಮಾನ ಮಾಡ್ತಾರೆ, ಸರ್ಕಾರ ಯಾಕೆ ಇದನ್ನ ಮಾಡಬೇಕಾಗಿತ್ತು ಅಂತ. ಸ್ಥಳೀಯ ಜಿಲ್ಲಾಡಳಿತ ಆಗ್ಬಹುದು, ಅಲ್ಲಿನ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತನೇ ಮೊದಲು ಅದನ್ನು ತಿರಸ್ಕಾರ ಮಾಡಿದ್ದು. ಸರ್ಕಾರದ ಕ್ಯಾಬಿನೆಟ್ ಡಿಸಿಷನ್, ಅದಕ್ಕಿಂತ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರ, ನೀವು ಕ್ರೊನಾಲಜಿ ಚೇಂಜ್ ಮಾಡಿ ಜನರನ್ನ ತಪ್ಪದಾರಿಗೆ ಎಳಿಬೇಡಿ ಸರ್ ಪ್ಲೀಸ್. ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಬರೆದ್ರು, ಅದಾದ್ಮೇಲೆ ಕ್ಯಾಬಿನೆಟ್ ಡಿಸಿಷನ್ ಆಯ್ತು. ಕ್ಯಾಬಿನೆಟ್ ಡಿಸಿಷನ್ ಸಂದರ್ಭದಲ್ಲಿ ಚಿತ್ತಾಪುರದ ಜಿಲ್ಲಾಡಳಿತ ಸರ್, ಈ ಯಾವ ಕ್ರೊನಾಲಜಿ ಇದ್ರೂ ಕೂಡ, ಯಾವುದೇ ಮೊದಲಾಗಿ ಯಾವುದೇ ಕೊನೆ ಆದ್ರೂ ಕೂಡ, ಅಲ್ಲಿ ಚಿತ್ತಾಪುರದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಅಥವಾ ಸಾರ್ವಜನಿಕ ಏನು ವ್ಯವಸ್ಥೆ ನೋಡ್ಕೋಬೇಕು ಅಲ್ಲಿ ತಹಸೀಲ್ದಾರರು ಮತ್ತೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂತಾರೆ. ಅವ್ರದ್ದು ಕೂಡ ಮನವಿ ಏನಿತ್ತಂದ್ರೆ, ಇಲ್ಲಿ ಅವರೊಬ್ಬರೇ ಸಂಘಟನೆ ಅಲ್ಲ, ಬಹಳ ಸಂಘಟನೆಗಳು ಈ ತರ ಕೇಳ್ತಾ ಇದಾವೆ, ಅದಕ್ಕೆ ಕೊಡಕ್ ಬರೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಅನುಮತಿ ಕೊಟ್ಟಿಲ್ಲ. ಈ ಕೋರ್ಟ್ ಮುಖಾಂತರ ಯಾರು ಮಾಡಬಾರ್ದು ಅಂತಿಲ್ಲ, ಯಾರು ಬೇಕಾದ್ರೂ ಅನುಮತಿ ತಗೊಂಡು ಯಾರು ಬೇಕಾದ್ರೂ ಮಾಡಬಹುದು. RSS ಮಾಡಬಹುದು, ಭೀಮ್ ಆರ್ಮಿನೂ ಮಾಡಬಹುದು, ದಲಿತ ಪ್ಯಾಂಥರ್ ಸಂಘಟನೆಗಳು ಮಾಡಬಹುದು, ಯಾರು ಬೇಕಾದ್ರೆ ರೈತ ಸಂಘಟನೆನೂ ಮಾಡಬಹುದು, ದಲಿತ ಸಂಘಟನೆಗಳು ಮಾಡಬಹುದು, ಏನ್ ತೊಂದರೆ ಇಲ್ಲ. ಅದಕ್ಕೆ ರೈಟಿಂಗ್ ಅಲ್ಲಿ ಪರ್ಮಿಷನ್ ತಗೊಂಡು ಅದಕ್ಕೆ ಕಾನೂನುಬದ್ಧವಾಗಿ ಮಾಡೋ ಅವಕಾಶ ಎಲ್ಲರಿಗೂ ಇದೆ. ಹಾಗಾಗಿ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಷಯ. ಇನ್ನೊಂದು, ನೋಡ್ಕೊಂಡು ಮಾಡಿದೆ, ಸರ್ಕಾರ ಜವಾಬ್ದಾರಿ ಅಲ್ಲ ಅನ್ನೋದು ಕೋರ್ಟ್ ನ ಅಬ್ಸರ್ವೇಷನ್. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಶ್ರೀವತ್ಸ ಸರ್, ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದ್ದ ಕುತಂತ್ರಕ್ಕೆ ಹಿನ್ನಡೆ ಆಗಿದೆ, ಇದು ವಿಜಯೇಂದ್ರ ಅವರ ಅಬ್ಸರ್ವೇಷನ್. ಅವಿವೇಕಿತನಕ್ಕೆ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ, ಇದು ಚಲವಾದಿ ನಾರಾಯಣ ಸ್ವಾಮಿ ಅವರ ರಿಯಾಕ್ಷನ್. ಆದ್ರೆ ಸರ್ಕಾರದ ವಾದ ಏನು? ನಾವು ಕಾನೂನಾತ್ಮಕವಾಗಿ ಏನ್ ಮಾಡ್ಲಿಕ್ಕೆ ಅವಕಾಶ ಇದೆ, ಜಗದೀಶ್ ಶೆಟ್ಟರ್ ಅವ್ರು ಏನ್ ಮಾಡಿಟ್ಟು ಹೋಗಿದ್ರು ಅದನ್ನ ನಾವು ಮುಂದುವರಿಸಿದ್ದೀವಿ, ಇಲ್ಲಿ ಕುತಂತ್ರನೂ ಇಲ್ಲ, ಅವಿವೇಕಿತನೂ ಇಲ್ಲ. ಇದನ್ನೇ ಇವತ್ತು ಕೂಡ ಹೇಳ್ತಾ ಇರೋದು. ಅಲ್ಲ, ಏನಂದ್ರೆ ಸರ್ಕಾರ ಮೊದಲನೇ ದಿವಸದಿಂದನೇ ಇದರಲ್ಲಿ RSS ವಿರುದ್ಧ 100 ವರ್ಷ ಆಗ್ತಿದೆ ಅಂದಾಗ ಶುರು ಮಾಡದಂಥದ್ದು. ಪ್ರಿಯಾಂಕಾ ಖರ್ಗೆ ಅವರ ಪತ್ರದಲ್ಲಿ ಬಹಳ ಸಂಘದ ಬಗ್ಗೆ ಬೈಠಕ್ಕು, ಮಿಲನ್ನು, ಸಾಂಘಿಕ್ ಅನ್ನುವಂಥ ಎಲ್ಲ ಪದಗಳನ್ನು ಉಪಯೋಗಿಸಿ ಪತ್ರವನ್ನು ಬರೆದಿದ್ರು. ಅದೆಲ್ಲ ಗೊತ್ತಾಗಿದ್ದು ಹೇಗೆ ಅವರಿಗೆ ಅಂತಂದರೆ, ನಾವು ಸಾರ್ವಜನಿಕ ಸ್ಥಳದಲ್ಲಿ ನಾವು ಅದರ ಬಗ್ಗೆ ನಾವು 1 ಗಂಟೆ ಕಾಲ ಚಟುವಟಿಕೆಯನ್ನು ಮಾಡುವ ಮುಖಾಂತರ ಗೊತ್ತಾಯಿತು. ಸಾರ್ವಜನಿಕ ಸ್ಥಳದಲ್ಲಿ ಮಾಡದೆ ಹೋಗಿದ್ರೆ ಇವ್ರಿಗೆ ಹೆಂಗೆ ಗೊತ್ತಾಗ್ತಿತ್ತು? RSS ಏನು ಮಾಡುತ್ತೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇದ್ದಿದ್ದಾದರೂ ಹೇಗೆ? ನಾವು 4 ಗೋಡೆ ಒಳಗಡೆ ಮಾಡ್ಕೊಂಡ್ಬಿಟ್ಟಿದ್ರೆ ಇವ್ರಿಗೆ ಹೇಗೆ ಗೊತ್ತಾಗ್ತಾ ಇತ್ತು? ಸಾರ್ವಜನಿಕವಾಗಿ ಮಾಡ್ತಾ ಇದ್ದೀವಲ್ಲ, ಸಾರ್ವಜನಿಕವಾಗಿ ಶಾಖೆಯಲ್ಲಿ ಯಾರು ಬೇಕಾದರೂ ಬರ್ಬೋದು, ಸಂಘದ ಸಂಪರ್ಕಕ್ಕೆ ಯಾರು ಬೇಕಾದ್ರೂ ದೂರದಿಂದ ನೋಡ್ತಾರೆ ಏನು ಮಾಡ್ತಾರೆ ಇವರು ಅಂತ. ಎಲ್ಲಾದರೂ ಒಂದೇ ಒಂದು ಕಡೆ ನಾವು ಮಾಡ್ತಿರುವ ಸಂಘದ ಚಟುವಟಿಕೆ ತಪ್ಪು ಅಥವಾ ಇವರು ಸಮಾಜ ದ್ರೋಹಿನೋ ಸಮಾಜದ ವಿದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲಾದರೂ ರೆಕಾರ್ಡ್ ಆಗಿತ್ತಾ? ಎಲ್ಲಾದರೂ ಇನ್ಫಾರ್ಮೇಷನ್ ಬಂದಿತ್ತಾ? ಯಾಕೆ ಈ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂತು? ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಾರ್ದು ಅನ್ನುವಂಥ ನಿರ್ಧಾರ ಯಾಕೆ ತೆಗೆದುಕೊಂಡ್ರಿ ಫಸ್ಟು? ಅದರಲ್ಲಿ ಏನಿತ್ತು ಅಂತ ನಿಮಗೆ ಓಪನ್ ಆಗಿ ಗೊತ್ತಾಗ್ತಿತ್ತಲ್ಲ ನಾವೇನು ಮಾಡ್ತಿದ್ದೀವಿ ಅಂತ. ನಾವು ನಿಮ್ಮನ್ನು ಬನ್ನಿ ಶಾಖೆಗೆ ಅಂತ ಕರಿತಾ ಇದ್ದೀವಲ್ಲ, ನಾವೇನಾದರೂ ಬರಬೇಡಿ ಅಥವಾ ನಮ್ಮ ಆ್ಯಕ್ಟಿವಿಟಿ ನೋಡಬೇಡಿ ಅಂತ ಹೇಳ್ತಾ ಇದ್ದೀವ?
ನಮ್ಮ ಆಕ್ಟಿವಿಟಿನ ತಡೆಯುವ ಧಾವಂತದಲ್ಲಿ ಬೇರೆ ಬೇರೆ ಸಂಘಟನೆಗಳಿಗೂ ಇದನ್ನ ನಿಷೇಧವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಸಂಘದ ಈ ಒಂದು ಕಾರ್ಯವನ್ನ ನಿಮಗೆ ಗೊತ್ತಾಗಕ್ಕೆ ಅಥವಾ ನೋಡಕ್ಕೆ ಅವಕಾಶನೇ ನೀವು ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ. 4 ಗೋಡೆ ಒಳಗೆ ಮಾಡ್ತೀವಪ್ಪ, ಅವಾಗ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ನಾವೇನ್ ಮಾಡ್ತಾ ಇದೀವಿ ಅಂತ. ಆಯ್ತು, ಎಲ್ಲಾದ್ರೂ ಇರ್ಬೇಕಲ್ಲ. ಈ ಹಂತದಲ್ಲಿ ಸರ್ಕಾರ ತಪ್ಪಾಗಿ ನಡ್ಕೊಂಡಿದೆ ಅಲ್ರಿ. ಅಂತಹ ರಾಜ್ಯದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅಂತವ್ರೇನೆ ಸಂಘದ ಶಾಖೆ ನಡಿಬೇಕಾದ್ರೆ, ಸಂಘದ ಕ್ಯಾಂಪ್ ನಡಿಬೇಕಾದ್ರೆ ಬಂದು ನೋಡಿ ಅದಕ್ಕೆ ವ್ಯವಸ್ಥೆಯನ್ನ, ಕಾನೂನಿನ ಭದ್ರತೆಯನ್ನು ಬಂದ್ರು ಮತ್ತೊಂದಕ್ಕೆ ಬಂದ್ರು ಸರ್ ಅಪಾಯ ಅಂತ ಹೇಳಿ ಅವತ್ತೇ ಗೊತ್ತಾಗಿದ್ರೆ ಅವತ್ತೇ ಮಾಡ್ಬೇಕಾಗಿತ್ತು ಕೆಲಸ. ನಿಷೇಧ ಇರೋದು ನಮ್ ಜೊತೆಯಲ್ಲಿ ಅಂಬಾರಾಯ ಅಷ್ಟಗಿ ಅವರು ಒಂದೇ ನಿಮಿಷ. ಅಂಬಾರಾಯ ಅಷ್ಟಗಿ ಅವರು ಜಾಯ್ನ್ ಆಗಿದ್ದಾರೆ, ಕಲಬುರಗಿಯ ಬಿಜೆಪಿ ಮುಖಂಡರು. ಹಾಗೆ ಗುಂಡಪ್ಪ ಅವರು ಜೈ ಭೀಮ್ ಸೇನೆ ಕಡೆಯಿಂದ ಕೂಡ ಬಂದಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ಕರ್ಷ್ ಅವರನ್ನ ಒಂದು ರಿಯಾಕ್ಷನ್ ತಗೊಂಡು ನಿಮ್ 3 ಜನದ ಹತ್ರ ಬರ್ತೀನಿ. ತಾವಡೆ ಸರ್, ನಿಮ್ಮೊಂದು 2 ನಿಮಿಷದ ಸಮಯ ನಮ್ಮ ಜೊತೆಯಲ್ಲಿ, ನಿಮ್ ಸಹನೆ ಸಹಕಾರ ಇರ್ಲಿ. ಉತ್ಕರ್ಷ್ ಅವರೇ ನೋಡಿ, ಈಗ ಏನ್ ಹೇಳ್ತೀವಿ